ಅದಕ್ಕೆ ಭಾವ, ಮಗು ತುಂಬಾ ಹಠ ಮಾಡ್ತಾ ಇತ್ತು. ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಾಯಿಗೆ ಬಂದಾಗ ಏನೇನೋ ಕತೆ ಹೇಳ್ದೆ. ಪಾಪ ಅದಕ್ಕೆ ಏನು ಅರ್ಥನೇ ಆಗ್ಲಿಲ್ಲ. ನೋಡಿ ಮಗು ಹೇಗ್ ಮಲಗಿದೆ. ಆ ಕಥೆನೆಲ್ಲ ನಾನು ಕೇಳಿಸ್ಕೊಂಡೆ. ಅದಕ್ಕೆ ಮಗುಗೆ ಅರ್ಥ ಆಗದೆ ಇದ್ದಿದ್ದು ನನಗೆ ಅರ್ಥ ಆಯ್ತು. ನೀವು ಮಗುಗೋಸ್ಕರನೇ ಅರ್ಜುನಿಂದ ದೂರ ಆಗ್ತಿದ್ದೀರಾ ಅನ್ನೋದು ಕನ್ಫರ್ಮ್ ಆಯ್ತು. ಅದಕ್ಕೆ ಎಷ್ಟು ದಿನ ನಿಮ್ಮಿಂದ ಮುಚ್ಚಿಟ್ಟಿದ್ದು ಒಂದು ವಿಷಯನ ನಾನಿವತ್ತು ನಿಮ್ಗೆ ಹೇಳಬೇಕು. ಆ ನರ್ಸ್ ಇದಾರಲ್ಲ, ನಾನು ಅವ್ರನ್ನ ಏನಕ್ಕೆ ಫಾಲೋ ಮಾಡ್ತಿದ್ದೀನಿ ಅಂತ ಗೊತ್ತಾ? ನನಗೆ ಬೇಕಾಗಿರೋ ಮಗು ಎಲ್ಲಿ ಬೆಳೀತಿದೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿದೆ. ನಿಮಗ್ ಬೇಕಾಗಿರೋ ಮಗು ಅಂದ್ರೆ ಯಾವ ಮಗು ಭಾವ? ನಿಮ್ಮ ಮಗು. ಏನು? ನನ್ ಮಗು? ನನ್ ಮಗು? ನಿಮ್ಮ ಮತ್ತೆ ಅರ್ಜುನ್ ಮಗು. ಇಷ್ಟು ದಿನ ಯಾವ ಮಗು ಸತ್ತೋಗಿದೆ ಅಂತ ನೀವು ಕಣ್ಣೀರ್ ಹಾಕ್ತಿದ್ರೋ ಆ ಮಗು, ನಿಮ್ಮ ಮಗು ಇನ್ನು ಜೀವಂತವಾಗಿದೆ. ಅದಕ್ಕೆ ಸತ್ತಿಲ್ಲ. ಭಾವ, ನಿಮಗೆ ಹುಚ್ಚಿಡ್ದಿಲ್ಲ ತಾನೆ? ನೋಡಿ, ನಾನೀಗಾಗ್ಲೇ ತುಂಬಾ ನೊಂದು ಹೋಗಿದ್ದೀನಿ. ಮತ್ತೆ ನೀವಿಲ್ದೇ ಇರೋದನ್ನ ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡಿ. ನಂಗೆ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗ್ತಿದೆ.